ಕೇರಳ, ಮಹಾರಾಷ್ಟ್ರ, ಉತ್ತರ ಭಾರತದಲ್ಲಿ ಮಳೆಯಿಂದಾಗಿರೋ ಅವಾಂತರಗಳ ಬಗ್ಗೆ ನೋಡಿದ್ರಿ. ಇನ್ನು ಹಾಸನದ ಮಲೆನಾಡು ಭಾಗದಲ್ಲೂ ಕೂಡ ಉತ್ತಮ ಮಳೆಯಾಗ್ತಾ ಇದೆ. ಇದರಿಂದಾಗಿ ಜಲಾಶಯಗಳು ಮತ್ತು ನದಿಗಳು ಜೀವ ಕಳೆಯಿಂದ ತುಂಬಿ ತುಳುಕ್ತಾ ಇದೆ. ಕೆಲವು ಕಡೆ ಮರಗಳು ಧರಾಶಾಯಿಯಾಗಿವೆ. ಇದರಿಂದ ಅನಾಹುತಗಳಾಗಿದೆ. ಅದೃಷ್ಟವಶಾತ್ ಮನೆಯ ಮೇಲೆ ಬಿದ್ದ ಮರದಿಂದಾಗಿ ಮನೆಯಲ್ಲಿದ್ದವರೆಲ್ಲರೂ ಕೂಡ ಪಾರಾಗಿದ್ದಾರೆ. ಬೃಹತ್ ತಡೆಗೋಡೆ ಒಂದು ಕುಸಿದು ಅನಾಹುತವಾಗಿದೆ. ಒಟ್ಟಾರೆ ಈಗ ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅಂದರೆ ಈ ಮಲೆನಾಡು ಭಾಗದಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾಜ್ಯದ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ. ಹೇಮಾವತಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಸಕಲೇಶಪುರ, ಆಲೂರು, ಬೇಲೂರು, ಹಾಸನ, ಅರಕಲಗೂಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಇನ್ನೊಂದು ಕಡೆ ಹಾಸನ ಜಿಲ್ಲೆಯ ಮಲೆನಾಡು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉತ್ತಮ ಮಳೆ ಸುರಿತಾ ಇದೆ. ಇದರಿಂದ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ 8,901 ಕ್ಯೂಸೆಕ್ ಒಳಹರಿವಿದೆ. ಕಾವೇರಿ ಕೊಳ್ಳಾದ ಪ್ರಮುಖ ಜಲಾಶಯಗಳಲ್ಲಿ ಹೇಮಾವತಿ ಜಲಾಶಯವೂ ಕೂಡ ಒಂದಾಗಿದೆ. ಹಾಸನದ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆ. 25 ಅಡಿ ಎತ್ತರದ ಬೃಹತ್ ತಡೆಗೋಡೆ ಕುಸಿತ, 3 ಮನೆಗಳಿಗೆ ಹಾನಿ, ಜನರು ಅಪಾಯದಿಂದ ಪಾರು. ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ದು 25 ಅಡಿ ಎತ್ತರದ ಬೃಹತ್ ತಡೆಗೋಡೆ ಕುಸಿದು 3 ಮನೆಗಳಿಗೆ ಹಾನಿಯಾಗಿದೆ. ಸಕಲೇಶಪುರ ಪಟ್ಟಣದ ಅರೆಹಳ್ಳಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ತಡೆಗೋಡೆ ಕುಸಿತದ ರಭಸಕ್ಕೆ ಮನೆಯ ಗೋಡೆಗಳು ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಮುನಾಫ್, ಮನು ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ವಿದ್ಯುತ್ ಕಂಬಗಳು ಧರಾಶಾಹಿ ಆಗ್ತಿದೆ. ಇನ್ನೊಂದು ಕಡೆ ವಿದ್ಯುತ್ ತಂತಿಗಳ ಮೇಲೆ ಮರಗಳು ಬೀಳ್ತಾ ಇರುವ ಪರಿಣಾಮ ಕಳೆದ 4-5 ದಿನಗಳಿಂದ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದೆ. ಮೊಬೈಲ್ ಚಾರ್ಜ್ ಅನ್ನು ಹಾಕೊಳ್ಳುವುದಕ್ಕೆ ವಿದ್ಯುತ್ ಇರುವ ಗ್ರಾಮಕ್ಕೆ ಗ್ರಾಮಸ್ಥರು ತೆರಳುತ್ತಿದ್ದಾರೆ. ಇತ್ತ ಮಳೆ ಗಾಳಿಯನ್ನ ಲೆಕ್ಕಿಸದೆ ಲೈನ್ಮನ್ಗಳು ವಿದ್ಯುತ್ ಕಂಬಗಳನ್ನು ದುರಸ್ತಿ ಮಾಡ್ತಿದ್ದಾರೆ. ಕಾಫಿನಾಡ ಮಲೆನಾಡು ಭಾಗದಲ್ಲೂ ಗಾಳಿ ಮಳೆ. ಸತತ ಮಳೆಗೆ ಧರೆ ಕುಸಿತ, ಆತಂಕದಲ್ಲಿ ಜನರು. ಕಾಫಿನಾಡು ಮಲೆನಾಡಿನ ಭಾಗದಲ್ಲಿ ಗಾಳಿ ಮಳೆ ಜೋರಾಗಿದೆ. ನಿರಂತರ ಮಳೆಗೆ ಭೂಮಿ ಕುಸಿತ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೇವನಗುಲ್ ಗ್ರಾಮದಲ್ಲಿ ಧರೆ ಕುಸಿತದಿಂದ ಚಾರ್ಮಡಿ ಘಾಟ್ ತಪ್ಪಲಿನ ಗ್ರಾಮದಲ್ಲಿ ಆತಂಕ ಹೆಚ್ಚಾಗಿದೆ. ಮೂಡಿಗೆರೆ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಿದೆ. ಕೊಟ್ಟಿಗೆಹಾರ, ಬಣಕಲ್, ಬಾಳೂರು, ಚಾರ್ಮಡಿ ಘಾಟ್ ತಪ್ಪಲಿನಲ್ಲಿ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದು 2 ಮನೆ ಜಖಮ್ಮಾಗಿದೆ. ಬಾಳೂರು ಹೊರಟ್ಟಿಹಳ್ಳಿಯಲ್ಲಿ ಅನಿತಾ ಎಂಬುವರ ಮನೆ, ದೇವನಗುಲ್ ಗ್ರಾಮದಲ್ಲಿ ಪ್ರತಾಪ್ ಎಂಬುವರ ಮನೆ ಜಖಮ್ಮಾಗಿದೆ. ಪುನರ್ವಸು ಮಳೆ ಅಬ್ಬರಕ್ಕೆ ಜೀವನದಿಗಳು ಮೈದುಂಬಿವೆ. ಮೂಡಿಗೆರೆ ತಾಲೂಕಿನ ಕೂಡಿಗೆ ಭಾಗದಲ್ಲಿ ಹೇಮಾವತಿ, ಗುಪ್ತಗಾಮಿನಿ ನದಿ ಸಂಗಮವಾಗಿದೆ. ನಿರಂತರ ಮಳೆಯಿಂದಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ಶಿವಮೊಗ್ಗದಲ್ಲಿ ಮುಂದುವರೆದ ಮಳೆ ಅಬ್ಬರ. ಮನೆಗೋಡೆ ಕುಸಿತ, ಹೊರಗೋಡಿ ಬಂದ ಕುಟುಂಬಸ್ಥರು. ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಶಿವಮೊಗ್ಗ ನಗರದ ನ್ಯೂ ಮಂಡ್ಲಿಯಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ರಾತ್ರಿ 1 ಗಂಟೆಯ ಸುಮಾರಿಗೆ ಏಕಾಏಕಿ ಮನೆಯ ಗೋಡೆ ಕುಸಿತವಾಗಿದೆ. ಗೋಡೆ ಬೀಳುವ ಸದ್ದು ಕೇಳ್ತಿದ್ದಂತೆ ತಂಗುವೇಲು ಕುಟುಂಬ ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದೆ. ಸದ್ಯ ಆತಂಕದಲ್ಲಿರುವ ಕುಟುಂಬ ಸರ್ಕಾರದಿಂದ ಸೂಕ್ತ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಶಿವಮೊಗ್ಗದ ಸಾಗರದ SN ನಗರದಲ್ಲಿ ಮಳೆಗೆ ಮನೆಯ ಛಾವಣಿ ಕುಸಿದಿದೆ. ಆಟೋ ಚಾಲಕ ಮಂಜುನಾಥ್ ಎಂಬುವರ ಮನೆ ಛಾವಣಿ ಕುಸಿದಿದ್ದು, ಸದ್ದು ಕೇಳ್ತಾ ಇದ್ದಂತೆ ಕುಟುಂಬ ಹೊರಗೋಡಿ ಬಂದು ಜೀವ ಉಳಿಸಿಕೊಂಡಿದೆ. ಮೇಲ್ಛಾವಣಿ ಕುಸಿತದಿಂದ ಮನೆಯೊಳಗೆ ನೀರು ಹರಿದು ಬಂದಿದ್ದು, ಸೂಕ್ತ ಪರಿಹಾರಕ್ಕೆ ಆಟೋ ಚಾಲಕ ಮಂಜುನಾಥ್ ಒತ್ತಾಯಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಶಿವಮೊಗ್ಗದ ತುಂಗಾ ಜಲಾಶಯ ಭರ್ತಿಯಾಗಿದೆ. ತುಂಗಾ ಡ್ಯಾಂನ ಕ್ರಸ್ಟ್ ಗೇಟುಗಳ ಮೂಲಕ ನದಿಗೆ ನೀರು ಬಿಡುಗಡೆಯಾಗ್ತಿದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ನಿರಂತರ ಮಳೆಯಿಂದ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸು ಪಡೆದ ಮಳೆ. ಮರ ಧರೆಗೆ ಮಡಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್. ಕೊಡಗು ಜಿಲ್ಲೆಯಲ್ಲಿ ಮಳೆ ಬಿರುಸು ಪಡೆದುಕೊಂಡಿದೆ. ಗಾಳಿ ಮಳೆಗೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದು ಮಡಿಕೇರಿ ಭಾಗಮಂಡಲ ರಸ್ತೆ ಸಂಪರ್ಕ ಕಡಿತವಾಗಿದೆ. ಇದರಿಂದ ಕೆಲಕಾಲ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಇತ್ತ ಸೋಮವಾರಪೇಟೆ ಭಾಗದಲ್ಲಿ ಗಾಳಿ ಮಳೆಗೆ ಬೃಹತ್ ಮರವೊಂದು ಬಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಸೋಮವಾರಪೇಟೆ ಸಮೀಪದ ಹೆಗ್ಗಳದಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದ್ದು ಗ್ರಾಮಸ್ಥರು ಕತ್ತಲಲ್ಲಿರಬೇಕಿದೆ. ಇನ್ನು ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮದ ಬಸವೇಶ್ವರ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಜಲಾವೃತವಾಗಿದೆ. ಸೇತುವೆಯ ಮೇಲೆ ಸುಮಾರು 3 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದ್ದು ಬಡಾವಣೆಗೆ ಸಂಪರ್ಕ ಕಡಿತವಾಗಿದೆ. ಇನ್ನು ಕಲಬುರಗಿ ಪ್ರವಾಸದಲ್ಲಿರುವ ಸಿಎಂ DKಶಿ ರೈತರ ಸಾಲ ಮನ್ನಾ ಮಾಡುವ ಸುಳಿವು ಕೊಟ್ಟಿದ್ದಾರೆ. ಸಾಲ ಮನ್ನಾದ ಬಗ್ಗೆ ಪರಿಶೀಲನೆ ಮಾಡೋಣ, ಯಾವ ಸಾಲ ಮನ್ನಾ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಸಾಲ, ಯಾವ ಸಾಲ ಅದೆಲ್ಲ ಪರಿಶೀಲನೆ ಮಾಡೋಣ, ಆಮೇಲೆ ಮಾತಾಡೋಣ. ಎಲ್ಲಿ ಸಾಲ, ಯಾವ ಸಾಲ ಅದೆಲ್ಲ ಪರಿಶೀಲನೆ ಮಾಡೋಣ, ಆಮೇಲೆ ಮಾತಾಡೋಣ. ಒಟ್ನಲ್ಲಿ ರಾಜ್ಯದಲ್ಲಿ ನಿಧಾನವಾಗಿಯಾದರೂ ಮುಂಗಾರು ಚುರುಕು ಪಡೆದುಕೊಂಡಿದ್ದು ಗಾಳಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.